ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ 3 ವರ್ಷದ ಅದ್ದೂರಿ ಅರ್ಥಪೂರ್ಣ ಕಾರ್ಯಕ್ರಮ. ಶಿಕ್ಷಕರನ್ನ ಪ್ರೋತ್ಸಾಹಿಸುವ ಅತ್ಯುತ್ತಮ ಕಾರ್ಯಕ್ರಮ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ಬಂಧುವಾಗಿ ಬಂದನು ಬಾಗಿಲ ಬಳಿ, ಭಯವೂ ಇಲ್ಲ ಬಂದರು ಹುಡುಗು ಮಳೆ ಚಳಿ, ಭರವಸೆ ಬೆಳಕು ಇವನಲ್ಲಿ ಹುಡುಕು. ಅಷ್ಟು ದುಡ್ಡಲ್ಲೇ ಅವರು ಬೇರೆಯವರಿಗೆ ಕೊಡೋ ಅಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದಕ್ಕೊಂದು ಜೋರು ಚಪ್ಪಾಳೆ. ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ದೇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಅಂಬೆಗಾಲಿಡುತ್ತಾ ನಿರಂತರ ಸಮಾಜಮುಖಿ ಕಾರ್ಯಗಳನ್ನ ಹಲವು ಮಾಡುತ್ತಾ 3 ವರ್ಷಗಳನ್ನ ಪೂರೈಸಿ ಈಗ 4ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ಈ ಸಂಭ್ರಮವನ್ನ ಶಿಕ್ಷಕರಿಗೆ ಪ್ರೋತ್ಸಾಹಿಸಿ ಅವರನ್ನು ಈ ಸೇವಾ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಪರಿವರ್ತನೆ ಮಾಡುವುದು ಅಧ್ಯಕ್ಷರಾದ ರಾಮುರವರ ಉದ್ದೇಶವಾಗಿದೆ. ತುಂಬಾ ದೊಡ್ಡ ವ್ಯಕ್ತಿ ನಾನಂತೂ ಅಲ್ಲ, ಅದರಲ್ಲಿ ಇಲ್ಲಿ ಕೂತಿರುವಂತವ್ರ ಮುಂದೆ ಮಾತಾಡೋ ಅಷ್ಟು ನನಗೆ ಯೋಗ್ಯತೆನೂ ಇಲ್ಲ. ಮತ್ತೆ ಎಲ್ಲ ಟೀಚರ್ಸು ನಮ್ಮ ಸಾಹೇಬರು ಎಲ್ಲ ಬಂದಿದ್ರಿ. ಮೊದಲನೇದಾಗ್ಲಿ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಾಣವನ್ನ ಎಷ್ಟು ಹಿಂದೆ ಇಳಿತಾರೋ ಅಷ್ಟೇ ಮುಂದಕ್ಕೆ ಹೋಗಿ ಬೆಳೆಯತ್ತಂತೆ. ಆ ರೀತಿಯ ಒಂದು ರಾಮ ಬಾಣವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ರಾಮು ಅವರು ಮತ್ತು ಬಳಗಕ್ಕೆ ಒಂದು ಜೋರು ಚಪ್ಪಾಳೆ. ಸಂತೋಷ್, ಸುಮಂತ್, ಮನೋಜ್, ಅರುಣ್, ದೇವಾನ್, ನಿಖಿಲ್, ಚಂದು, ಗೌತಮ್, ವೇಣುಗೋಪಾಲ್ ಅವ್ರು ಬರಬೇಕು. ಸಂತೋಷ್ ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಬನ್ನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಬೆಂಗಳೂರಿನ ಮಲತಹಳ್ಳಿ ಕಲಾಗ್ರಾಮದಲ್ಲಿ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಅಧ್ಯಕ್ಷರಾದ ರಾಮು ಹಾಗೂ ಅವರ ಗೆಳೆಯರ ಬಳಗ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಿವೃತ್ತ ನ್ಯಾಯಮೂರ್ತಿ ಶ್ರೀ ಸೋಮಶೇಖರ್ ಸಿ ಬಾದಾಮಿ, ಹೈಕೋರ್ಟ್ ವಕೀಲರಾದ ಶ್ರೀಯುತ ಹಿರೇಮಠರವರು, ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀಯುತ ಪ್ರಸನ್ನ ವಿ ರಾಜುರವರು, ಜಯದೇವ ಹೃದ್ರೋಗ ತಜ್ಞರಾದ ಡಾಕ್ಟರ್ ನಟರಾಜ್ ಶೆಟ್ಟಿರವರು, ಅಧಿಕಾರಿ ವರ್ಗ, ಸಮಾಜಮುಖಿ ವ್ಯಕ್ತಿಗಳು, ಪತ್ರಕರ್ತರು, ನ್ಯಾಯವಾದಿಗಳು, ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಮೊದಲಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಗಣ್ಯರು ಅರ್ಥಪೂರ್ಣ 4 ಮಾತುಗಳನ್ನ ನಾಡಿಗೆ ಸಂದೇಶ ನೀಡಿದ್ರು. ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಇದು ಏನು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಂತ ಇದ್ದಾರೆ. 3ನೇ ಹುಟ್ಟುಹಬ್ಬ, 3ನೇ ವಾರ್ಷಿಕೋತ್ಸವ. 3 ವರ್ಷ ಆಗಿ ಇಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂದರೆ ಇದು ಯಾಕೆಂದರೆ ಈ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಜನರನ್ನು ಕರೆಸಿ, ವಿದ್ಯಾರ್ಥಿಗಳನ್ನು ಕರೆಸಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸೋದು ಅಂದರೆ ಹುಡುಗಾಟಿಗೆಲ್ಲ. ನಮ್ಮ ಮನೆಯಲ್ಲೇ ಒಬ್ಬರು ಮಕ್ಕಳಿಗೆ 2 ಮಕ್ಕಳನ್ನ ನೋಡ್ಕೊಂಡು ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿಸೋದೇ ದೊಡ್ಡದು. ಅಂಥದ್ರಲ್ಲಿ ಇಡೀ ರಾಜ್ಯದಲ್ಲಿ ನಾನು ಮೊನ್ನೆ ನನ್ನ ಮನೆ ಬಂದಾಗ ರಾಜು ಅವ್ರನ್ನ ಕೇಳ್ತಾ ಇದ್ದೆ, ಸೋರ್ಸ್ ಆಫ್ ಇನ್ಕಮ್ ಏನು ಅಂತ. ಏನೂ ಇಲ್ಲ ಅಂದ್ರು. ನಾವೇ ಸರ್, ನಾವು 4-5 ಜನ ಸೇರಿ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಅಂದ್ರು. ಅಂತ ಒಂದು ಭಾವನೆ ಏನಿದೆಯಲ್ಲ ಸಮಾಜದಲ್ಲಿ ಕೊಡುಗೆಯಾಗಿ ಕೊಡತಕ್ಕಂಥದ್ದು, ಇದು ನಿಜವಾದ ಸರ್ಕಾರಕ್ಕೆ ನಾವು ಏನಾದರೂ ಸೇವೆ ಸಲ್ಲಿಸಬೇಕು, ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ಬೇಕು ಅಂದ್ರೆ ಇಂಥ ಕೆಲಸ ಕಾರ್ಯಗಳು ಆಗಬೇಕು. ಈ ಹೊಂಗನಸು ಚಾರಿಟಬಲ್ ಟ್ರಸ್ಟ್
ಆಕ್ಚುಲಿ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ. ಹೇಗೆ ಸಂಬಂಧ ಬಂತು ಅಂತ ಹೇಳಿದ್ರೆ, ಪೇಷಂಟ್ ಆಗಿ ಬರ್ತಾರೆ, ಪೇಷಂಟ್ಗೆ ನಾವು ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ ಹಾರ್ಟ್ ಅಟ್ಯಾಕ್ ಆಗಿದಾಗ. ಸೊ ಅವ್ರೇನಾಗ್ತಾರೆ, ಒಂಗನಸು ನೆಕ್ಸ್ಟ್ ತಾಲೂಕು ಬಂದಾಗ ಒಂಗನಸು ಚಾರಿಟಬಲ್ ಟ್ರಸ್ಟ್ ರಾಮು ಅವ್ರು ಕರ್ಕೊಂಬಂದಾಗ ಈ ಥರ ಒಂದು ಕಾರ್ಯಕ್ರಮ ಇದೆ, ತಾವು ಬರ್ಬೇಕು ಅಂದಾಗ ಆಯ್ತು ಬರ್ತೀನಿ ಅಂತೇಳಿ ನಾನು ಮುಖ್ಯ ಅತಿಥಿಯಾಗಿ ಅವ್ರು ಹೇಳಿದ್ರು ಚೀಫ್ ಗೆಸ್ಟ್. ನಾನು ಚೀಫ್ ಗೆಸ್ಟ್ ಆಗೋದು ತಪ್ಪಾಗುತ್ತೆ, ಜನದ ಜೊತೆ ನಾನು ಬೆರಿಬೇಕು, ನಮ್ಮಿಂದ ಏನಾದ್ರು ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಹೋದಾಗ ಅದಕ್ಕೆ ಒಂದು ಚೀಫ್ ಗೆಸ್ಟ್ಗೆ ಅರ್ಥ ಬರುತ್ತೆ ಅಂತ ಹೇಳಿದ್ರೆ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡ್ಕೊಂಡ್ವಿ. ಮೆಡಿಕಲ್ ಕ್ಯಾಂಪ್ ಮಾಡೋದ್ರಿಂದ ಒಂದು ECG ಆಗಲಿ, ಶುಗರ್ ಟೆಸ್ಟ್ ಆಗಲಿ, ಬ್ಲಡ್ ಪ್ರೆಷರ್ ಆಗಲಿ ಚೆಕ್ ಮಾಡೋದ್ರಿಂದ ಅಟ್ಲೀಸ್ಟ್ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಏನಾಗಲಿ. ಈ ಇತ್ತೀಚಿನ ದಿನಗಳಲ್ಲಿ ಉಳಿದ ಸಂಬಂಧಿ ಅಂದ್ರೆ ಹಾರ್ಟ್ ಅಟ್ಯಾಕ್ ತುಂಬಾ ಜಾಸ್ತಿ ಬರ್ತಾ ಇದೆ ನಮ್ಮ ಜಯದೇವಕ್ಕೆ, ಯಂಗ್ಸ್ಟರ್ಸೇ ಜಾಸ್ತಿ ಬರ್ತಾ ಇದ್ದಾರೆ. ಸೊ ರಾಮುಗೆ ಹೇಳ್ತಾ ಇದ್ದೆ ನಾನು, ನೋಡಪ್ಪ, ಯಾರ ಹತ್ರ ಅತಿ ದುಡ್ಡು ಇರ್ತಾರೆ ಅವ್ರ ಹತ್ರ ಮುಟ್ಟಕ್ ಹೋಗ್ಬೇಡ. ಯಾರು ಅವರು ಮನಸ್ಸಿಂದ ಕೊಡ್ತಾರೆ ಅವ್ರದ್ದು ಇಟ್ಕೋ, ಅದು ನಿನ್ನನ್ನು ರಕ್ಷಣೆ ಮಾಡ್ತದೆ, ಅದರಿಂದ ನಿನ್ಗೆ ಬೆಳವಣಿಗೆ ಆಗ್ತದೆ. ನಾವು ಯಾವುದೇ ರೀತಿಯಲ್ಲಿ ಒಂದು ಸೇವೆ ರೂಪದಲ್ಲಿ ಇದ್ದಾಗ ನಾನು ಹೇಳಿದೆ, ನನ್ನ ಕೈಯಲ್ಲಿ ಏನಂತ ನಾನು ಕೊಡ್ತೀನಿ, ನೀನು ಒಂದೊಂದು ಮಾತು ಅವ್ರು ಕೇಳ್ಕೊಂಡು ಹೋಗ್ತಾರೆ. ನಮ್ಮ ಗುರುಗಳಿದ್ದಾರೆ, ಆ ಮಾರ್ಗದರ್ಶನದಲ್ಲಿ ಹೇಗೆ ನೀವು ಈ ನಿಮ್ಮ ಸಂಘದಲ್ಲಿ ಕರ್ಕೊಂಡು ಹೋಗ್ಬೇಕು, ಸೇವೆ ಮಾಡ್ಬೇಕಂತಿದ್ಯಾ, ಆತರ ಮಾಡು, ಹೆಮ್ಮರವಾಗಿ ಬೆಳಿತೀಯಾ ಅಂತ. ನನ್ನ ಜೀವನದಲ್ಲೂ ಹಾಗೆ ಸಹ 20 ವರ್ಷದಿಂದ ಸುಮಾರು ಒಂದು 10,000 ಟೀಚರ್ಸ್ಗೆ ನಾನು ಯೋಗ ಹೇಳ್ಕೊಟ್ಟಿದ್ದೀನಿ. ಈಗ ಟೀಚರ್ಸ್ಗೆ ಹೇಳ್ಕೊಟ್ರೆ ಅವರು 100 ಮಕ್ಳಿಗೆ ಹೇಳ್ತಾರೆ, ನನ್ನ ಸೇವೆ ಮಕ್ಳಿಗೆ ಮುಡ್ತದೆ. ಒಳ್ಳೆ ಆರೋಗ್ಯ ಇದ್ರೆ ಒಳ್ಳೆ ಮನಸ್ಸಿದ್ರೆ ಜೀವನದಲ್ಲಿ ಏನಾಗ್ಬೇಕಂತ ಹೇಳಿ ಅವ್ರಿಗೆ ಗುರಿಯನ್ನು ತಲುಪಿದಾಗ ನಮ್ಮ ದೇಶಕ್ಕೆ, ಅವ್ರ ಸಂಸಾರಕ್ಕೆ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ನನ್ನ ಭಾವನೆ. ಅದನ್ನು ನಮ್ಮ ರಾಮು ಅವರು ಮಾಡ್ತಾ ಇದ್ದಾರೆ. ನಮ್ಮ ಒಂಗನಸು ಟ್ರಸ್ಟ್ನ ಉದ್ದೇಶಗಳು ಅಪ್ಪ ಅಮ್ಮ ಇದ್ದರೂ ಸಾಧಿಸಲು ಸಾಧ್ಯವಾಗದ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು, ಓದಲು ಆಸಕ್ತಿ ಇದ್ದು ಸಾಧಿಸುವ ಗುರಿ ಹೊಂದಿರುವ ಮಕ್ಕಳಿಗೆ ಓದಿಸಲು ಅವರಿಗೆ ನೆರವಾಗುವುದು. ಟ್ರಸ್ಟ್ನಲ್ಲಿರುವ ಎಲ್ಲರ ಆಶಯ ಒಂದೇ, ಅದು ಶಿಕ್ಷಣ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು, ಆರೋಗ್ಯಕ್ಕೆ ಒತ್ತು ನೀಡುವುದು. ಸಮಾಜದಲ್ಲಿ ಶಿಕ್ಷಣ, ಆರೋಗ್ಯ ಈ ಎರಡು ಮನುಷ್ಯರಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ದೊರಕಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದು ಎಲ್ಲರ ನಂಬಿಕೆ. ಬಹಳ ಮುಖ್ಯವಾಗಿ ಮುಂಬರುವ ದಿನಗಳಲ್ಲಿ ನಮ್ಮ ಒಂಗನಸು ಸಂಸ್ಥೆ ಒಂದು ಏಡೆಡ್ ಶಾಲೆ ಹಾಗೂ ಅನಾಥಾಶ್ರಮ ಮಾಡಿ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಎಂದಿಗೂ ನಾವು ಅನಾಥರಲ್ಲ, ಅಬಲರಲ್ಲ ಎಂಬ ಧೈರ್ಯ ತುಂಬೋಣ ಎಂಬುದು ಎಲ್ಲರ ಬಯಕೆ. ನಿಮ್ಮ ಸಹಕಾರ ಅತಿ ಮುಖ್ಯವಾಗಿದೆ. ಎಲ್ಲರೂ ಜೊತೆಯಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಹಾಗೂ ಉಚಿತ ಶಿಕ್ಷಣ, ಉಚಿತ ಆರೋಗ್ಯಕ್ಕೆ ಎಲ್ಲರೂ ಹೋರಾಡೋಣ, ಸರ್ಕಾರಕ್ಕೆ ಎಚ್ಚರಿಸೋಣ ಎಂಬ ಮಾತನ್ನ ತಮಗೆ ತಿಳಿಸುತ್ತಾ ಸದಾ ಹೀಗೆ ನಮ್ಮೊಂದಿಗೆ ಕೈ ಜೋಡಿಸಿ ಎಂದು ಮನವಿ ಮಾಡುತ್ತಾ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಒಂಗನಸು ತಂಡ. ನಮ್ಮ ಹೊನಗನಸು ಅದು ನಿಜ ಕನಸನ್ನು ನನಸುವ ಮಾಡ್ತಾ ಇರುವ ಒಂದು ಸಂಸ್ಥೆ. ರಾಮು ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿರ್ಬೋದು, ಅವ್ರು ಯಾರು ಜೊತೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅತಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರಿಸ್ಕೊಂಡು ಈ ಸಂಘಟನೆ ದೊಡ್ಡ ರೀತಿಯಲ್ಲಿ ಬೆಳೀಲಿ, ನಮ್ಮದೆಲ್ಲ ಸಪೋರ್ಟ್ ಇರ್ತದೆ ಅಂತ ಹೇಳ್ತಾ ಇವರು ಒಂದೊಂದು ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ಹೆಜ್ಜೆಯಲ್ಲೂ ಅದೇ ರೀತಿಯಲ್ಲಿ ಲೋಪದೋಷ ಇಲ್ಲದೆ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಹೀಗೆ ಮುಂದುವರಿಸ್ಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಮುಂದೆ ಬೆಳೀಲೇಬೇಕು. ಹಾಗೆ ಇವ್ರ ಸೇವೆ ಪ್ರತಿಯೊಬ್ಬರಿಗೂ ತಲುಪಬೇಕಂತ ಹೇಳ್ಕೊಂಡು ನನ್ನ ಆಸೆ ಇದೆ. ರಾಮು ಮತ್ತು ಸಂಗಡಿಗರು ಈ 3 ವರ್ಷದ ಹಿಂದೆ ಏನೂ ಧನಸಹಾಯ ಇಲ್ಲದೆ ಸ್ವಂತ ಹಣಕಾಸಿನ ಬಲದಿಂದ ಈ ಚಾರಿಟೇಬಲ್ ಟ್ರಸ್ಟನ್ನು ಹುಟ್ಟು ಹಾಕಿದ್ದಾರೆ. ಅದು ನಿಜವಾಗ್ಲೂ ಭಾಳ ಹರ್ಷದಾಯಕವಾದದ್ದು. ಮತ್ತು ನಿಸ್ವಾರ್ಥ ಭಾವನೆಯಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಆ ಒಂದು ಟೀಮ್ ಏನಿದೆ ರಾಮು ಮತ್ತು ಸಂಘಟಿಗರು, ಅವರು ಯಾವುದೇ ಧನ ಸಹಾಯವನ್ನು ಇಲ್ಲಿವರೆಗೂ ತಗೊಂಡಿಲ್ಲ ಸರ್ಕಾರದಿಂದ ಅಂದರೆ ಅದು ನಿಜವಾಗ್ಲೂ ಅತಿಶಯೋಕ್ತಿ. ಅದು ಹೇಳಲಿಕ್ಕೆ ಆಗಲ್ಲ, ಶಬ್ದಗಳೇ ಇಲ್ಲ. ಅದು ಸ್ವಂತ ಬಲದಿಂದ 3 ವರ್ಷಗಳ ಕಾಲ ಇಲ್ಲಿವರೆಗೂ ಸಾಧನೆ ಮಾಡಿದಂಥ ಆ ಟ್ರಸ್ಟು ಇನ್ನೂ ಹೆಮ್ಮರವಾಗಿ ಬೆಳೀಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ರಾಮು ಅದನಲ್ಲ, ಫೌಂಡರ್ ಪ್ರೆಸಿಡೆಂಟ್, ಒಂದು ಅಕೇಶನ್ ಮಾಡ್ಕೊಂಡು ಬಂದ. ಏನು ಅವನ ಉದ್ದೇಶ ಏನು, ಅದರ ಅಬ್ಜೆಕ್ಟ್ ಏನು ಮಾಡ್ಕೊಂಡು ಇಲ್ಲ, ನನಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದೇ ಈ ಟ್ರಸ್ಟಿನದು, ಈ ನಮ್ಮ ಸಂಸ್ಥೆ ಉದ್ದೇಶ ಆಗಿರ್ಬೇಕು, ಅದಕ್ಕೆ ನಾನು ಮಾಡ್ತೇನೆ ಅಂತ. ಮತ್ತು ಕಷ್ಟದ ಟೈಮ್ನಾಗ ಇಂಥದ್ದು ಮಾಡಕತ್ತೀವಿ ಅಂತ ಬೆನ್ನು ತಟ್ಟಿ
ಅವನಿಗೆ ನೀ ಮಾಡೋಂಥ ಎಲ್ಲ ಕಾರ್ಯಗಳಿಗೆ ನಾನು ಅದನ್ನು ರಿಜಿಸ್ಟರ್ ಮಾಡಿಸಿ ಅದರ ಚಾಲನೆ ಕೊಟ್ಟು ಅಲ್ಲಿಂದ ಹಿಡಿದು ಇಲ್ಲಿ 3 ವರ್ಷದ ಅಂಬೆಗಾಲು ಆಗ್ತಾ ಬಂತು ನಡೆದು ಹೇಳ್ತಾ ಇದೆ. ಇದು ಹಿಂಗೆ ಎದ್ಕೊಂಡು ಸಮಾಜಮುಖಿಯಾಗಿ ಸಾಕಷ್ಟು ಕಾರ್ಯಗಳನ್ನು ನೊಂದವ್ರಿಗೆ ಕಷ್ಟದಲ್ಲಿರೋರಿಗೆ ಮಾಡಲಿ, ಇದರಿಂದ ಅಭ್ಯುದಯ ಆಗಲಿ ಅಂತ ಆಶಿಸ್ತೇನೆ. 3ನೇ ವರ್ಷಕ್ಕೆ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶಿಕ್ಷಕ ರತ್ನ ಸೇವಾ ಪ್ರಶಸ್ತಿ ಕೊಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನ್ಯಾಯಾಧೀಶರನ್ನು, ನಿವೃತ್ತ ನ್ಯಾಯಾಧೀಶರನ್ನು, ಶ್ರೇಷ್ಠ ವಕೀಲರನ್ನು, ದಾಖಲಾತಿ ಸಲ್ಲಿಸುವಂಥ ವ್ಯಕ್ತಿಗಳನ್ನು ಆರೋಗ್ಯ ಇಲಾಖೆಯನ್ನು ಕರೆಸಿ ರಾಮು ಮತ್ತು ಅವರ ಸಹಪಾಠಿಗಳು ಗೆಳೆಯರೆಲ್ಲರೂ ಸೇರಿ ಇಂಥದ್ದೊಂದು ಸಮಾಜಮುಖಿ ಕಾರ್ಯವನ್ನು ಮಾಡಿ ಕರ್ನಾಟಕದ ವಿವಿಧ ಮೂಲೆಗಳಿಂದ ಸೇವೆ ಸಲ್ಲಿಸುತ್ತಿರುವ ನಿಸ್ವಾರ್ಥ ಶಿಕ್ಷಕ ಬಂಧುಗಳನ್ನೂ ಕೂಡ ಕರೆದು ಸನ್ಮಾನಿಸಿದ್ದು ಭಾಳ ಹೆಮ್ಮೆಯ ವಿಷಯ. ಇಂತಹ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಕರ್ನಾಟಕ ಬೆಳೆಸಬೇಕು. ಇಂತಹ ತಂಡದವರಿಗೆ ಸರ್ಕಾರ ಮತ್ತು ಸಂಸ್ಥೆಗಳು ಬೆಂಗಾವಲಿಗೆ ನಿಂತ್ಕೊಂಡ್ರೆ ಹೆಚ್ಚು ಶ್ರೇಷ್ಠ ಅನ್ನೋದು ನನ್ನ. ರಾಮು ಅವರ ಸೇವೆ ಕಂಡು ನಿಜವಾಗ್ಲೂ ನನಗೆ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಈ ಟ್ರಸ್ಟು ಯಾವುದೇ ಜಾತಿ ಧರ್ಮ ಯಾವುದೇ ಭೇದವಿಲ್ಲದೆ ತುಂಬ ಬಡ ಮಕ್ಕಳಿಗೆ ಹಾಗೂ ನಿರ್ಗತಿಕರಿಗೆ ತುಂಬ ಸೇವೆ ಮಾಡ್ತಾ ಇರೋದು ತುಂಬ ಖುಷಿಯ ವಿಚಾರ. ಈ ಸೇವೆ ಹಿಂಗೆ ಮುಂದುವರಿಲಿ, ಇನ್ನೂ ಎತ್ತರವಾಗಿ ಬೆಳೆದು ರಾಮು ಅವರು ಇನ್ನೂ ಕೂಡ ಒಳ್ಳೆಯ ಸಂಸ್ಥೆನ ಒಂದು ಸ್ಥಾಪನೆ ಮಾಡಲಿ ಅಂತ ನಾನು ಆಶಿಸ್ತೀನಿ. 3ನೇ ವರ್ಷದ್ದು ವಾರ್ಷಿಕೋತ್ಸವದ ಬಗ್ಗೆ ಹೇಳೋದು ಅಂತ ದೊಡ್ಡವ ನಾನಲ್ಲ, ಆದರೆ ನಮ್ಮದೊಂದು ಚಿಕ್ಕ ಒಂದು ಸೇವೆಗೆ ನಮ್ಮ ಒಂದು ಏನೋ ಒಂದು ಹುಡುಗ ಮಾಡ್ತಾನೆ ಅಂತ ಅಂದ್ಕೊಂಡು ಈ ಥರ ಬಂದಂಥ ಗಣ್ಯ ವ್ಯಕ್ತಿಗಳಿಗೆ ಹಾಗೆ ಟೀಚರ್ಸ್ಗೆ ಮತ್ತು ಇದನ್ನೆಲ್ಲ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನನ್ನ ಸ್ನೇಹಿತರಿಗೆ ಮೊದಲಿಗೆ ಇವರೆಲ್ರಿಗೂ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಅದರಲ್ಲಿ ಫಸ್ಟು ಈ ಉದ್ದೇಶ ಬಂದೇ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು, ಅದು ಆಸಕ್ತಿ ಇರುವಂಥ ಮಕ್ಳುಗಳಿಗೆ, ಹಿಂದುಳಿದಂಥ ಮಕ್ಳುಗಳು ಅವರು ಯಾವುದೇ ಊರಿರಲಿ ಜಾತಿ ಇರಲಿ ಮಕ್ಳುಗಳಿಗೆ ಎಜುಕೇಷನ್ ಕೊಡಿಸ್ಬೇಕನ್ನೋ ಒಂದು ದೃಷ್ಟಿಯಲ್ಲಿ ಈ ಸಂಸ್ಥೆನ ಹುಟ್ಟಾಕಿದ್ದೀವಿ. ಹುಟ್ಟಾಕಿ 3 ವರ್ಷ ಆಗಿದೆ. ಆ 3 ವರ್ಷದಲ್ಲಿ ನನ್ನ ಜೊತೆಯಲ್ಲಿ ನಿಂತಂಥ ಎಲ್ಲ ಸ್ನೇಹಿತರಿಗೂ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ.